ಕಾಲಗರ್ಭದಿಂದೆದ್ದು ಬಂದು ಗರ್ಭದ ಒಡಲನ್ನೇ ಬಗೆದು ಈ ಕವಿಗಳ ಕಾಲಚಕ್ರವನ್ನೇ ತನ್ನ ಕೈಯಲ್ಲಿ ಹಿಡಿದುಕೊಂಡು ಮನ ಬಂದಂತೆ ಆಟ ಆಡಿಸುವ ಸೂತ್ರಧಾರಿ. ಮೊದ ಏರಿದ ಮದ್ದಾನೆಯಿಂದ ಮೆರೆಯುತ್ತಿರುವ ಈ ಕ್ಷೇಮಿ ರಾಣನ ಆ ಮದಕರಿ ನಾಯಕನ ವಂಶದಲ್ಲಿ ಹುಟ್ಟಿ ಬೆಳೆದಂತ ಆ ಪಾಳೆಗಾರನ ವಂಶದಲ್ಲಿ ಹುಟ್ಟಿರುವ ಈ ಕಂಡುಗನಿ ಈ ಕ್ಷೇಮಿ ರಾಣನಿಗೆ No! ಸಂಪತ್ ಕುಮಾರ್ 20 ವರ್ಷಗಳ ಹಿಂದೆ ನಿನ್ನ ಹಾಗೆ ತಂದೆ ತಾಯಿ ಮೆಟ್ಟಿಲೇರಿ ಸಾವಿನ ದಾರಿಯಲ್ಲಿಯೇ ಸಮಾಧಿಯಾಗಿ ಹೋದ. ಒಂದರಲ್ಲಿ ನೀನು ನಿನ್ನ ತಂದೆಯ ಆಸ್ತಿಯನ್ನು ದಕ್ಕಿಸಿಕೊಳ್ಳುವುದಕ್ಕೆ ಈಗ ನನ್ನ ವಿರುದ್ಧವಾಗಿ ನ್ಯಾಯಾಲಯದ ಮೆಟ್ಟಿಲೇರಿರುವ ಮಗನೇ. ಸಂಪತ್ ಕುಮಾರ್, ಈ ಕರ್ಮ ಭೂಮಂಡಲದಲ್ಲಿ ನಿನ್ನಂತೆ ಆಸ್ತಿಗೋಸ್ಕರ ಅಲೆದಾಡುವವರು ಲೆಕ್ಕವಿಲ್ಲದಷ್ಟು ಇದ್ದಾರೆ. ನಿನ್ನ ತಂದೆಯಾಗಿ ನಿನ್ನನ್ನು ಸಹ ಸುಡುಗಾಡಿನಲ್ಲಿ ಸಮಾಧಿ ಮಾಡದೆ ಹೋದರೆ ಕೊಲಿಯುಗದ ಕ್ರಾಂತಿವೀರ ಈ ಕ್ಷೇಮಿಯ ರಾಣನೇ ಅಲ್ಲ. ಆ ನಂತರ ರತಿ ರಮ್ಮೆಯಂತಿರುವ ಆ ನಿನ್ನ ಮುದ್ದು ಮುಖದ ತಂಗಿ ಐಶ್ವರ್ಯ. ಆ ನಿನ್ನ ಸೌಂದರ್ಯದ ಸಿರಿರತ್ನವನ್ನೇರಿ ನನ್ನ ಕಾಮದ ಬಯಕೆಯನ್ನು ತೀರಿಸಿಕೊಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನಮಸ್ಕಾರ ಶ್ರೀಮಂತರಿಗೆ. ನಮಸ್ತೆ. ಯಾರು? ನನ್ನ ಅಜನ್ಮ ವೈರಿ, ಅಂದರೆ ಈ ಕಲಿಯುಗದ ಮಿತ್ರ. ನಾನು ನಿನಗೆ ಮಿತ್ರನಾಗುವುದು. ಜಬಿ, ಇಲ್ಲಿ ನೀನು ಮಾಡಿದ ಮೋಸ ವಂಚನೆಯನ್ನು ನಾನು ಮರೆತಿದ್ದನ್ನು ಕರೆದು ಮಾತನಾಡುತ್ತಿರುವೆಯ ಲುಚ್ಚ. ಬಚ್ಚ, ನನ್ನ ಮನೆಗೆ ಬಂದು ನನಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆಯ ಲುಚ್ಚ. ಸಂಪತ್ ಕುಮಾರ್, ನಿನ್ನ ಹಾಗೆ ಹುಲ್ಲು ಗುಡಿಸಲು ಮನೆಯಲ್ಲ, ದಪ್ಪಳಿಕೆಯಿಂದ ವೈಡೂರ್ಯದಿಂದ ಖಚಿತವಾಗಿರುವ ಬಂಗಾರದ ಹೊರಮನೆ. ದೊಡ್ಡಕರ ಹಿಂದ ಮೊತ್ತವನ್ನು ಕಟ್ಟಿಸಿದ ಅಧರ್ಮದ ಅರಮನೆಯಲ್ಲಿ ನನ್ನ ಮಾತಿಗೆ ಮಾತಾಡಿ
ನನ್ನ ಮನೆಗೆ ಬಂದಿರುವುದಕ್ಕೆ ಮೊದಲು ಕಾರಣವೇನಂತ ಬಗಳು. ಹೇಳುತ್ತೇನೆ, ಚೆನ್ನಾಗಿ ಕೇಳಿಸ್ಕೊ. ಏನು ಹರಿಯದ ಬಡವರ ಬಾಳಿನಲ್ಲಿ ನಿನ್ನ ಕುತಂತ್ರದ ಬಲೆ ಬೀಸಿ ಸತ್ಯ ಧರ್ಮ ಎಂದು ಕಿತ್ತೆಸೆದು ಅಸತ್ಯ ಅಧರ್ಮ ಅಂತ 7 ಅಂತಸ್ತಿನ ಕೋಟೆಯನ್ನು ನಿರ್ಮಿಸಿಕೊಂಡು ನಡೆಯುತ್ತಿರುವೆ. ಮಧ್ಯದಲ್ಲಿರುವ ನನ್ನ ಆಸ್ತಿಯನ್ನು ಪಡೆಯೋದಕ್ಕೆ ಎಲ್ಲ ನಿನ್ನ ಆಸ್ತಿ. ನಾನು ಕೊಟ್ಟ ಸಾಲವನ್ನು ತೀರಿಸಲಾಗದೆ ಕೈಲಾಗದೆ ಏಡಿಯಂತೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತನು. ಅಂದೇ ನಿನ್ನ ಆಸ್ತಿ ಮಣ್ಣು ಪಾಲಾಗಿ ಹೋಯಿತು. ಹೇ ಸಂಪತ್, ಈ ಹುದರಲ್ಲಿ ಆರ್ಭಟಿಸಿದ ಅಖಂಡ ಪಾಳ್ಯಗಾರಗಳು ಈ ಜೇಬಿ ರಣ. ಈ ಕರ್ಮ ಭೂಮಂಡಲದಲ್ಲಿ ಆಸ್ತಿಗೋಸ್ಕರ ಅಲೆದಾಡುವವರು ಲೆಕ್ಕವಿಲ್ಲದಷ್ಟು ಇದ್ದಾರೆ. ಅಂಥದ್ರಲ್ಲಿ ನೀನು ನಿನ್ನ ತಂದೆಯ ಆಸ್ತಿಯನ್ನು ದಕ್ಷಿಕೊಳ್ಳುವುದಕ್ಕೆ 100 ಜನ್ಮ ಎತ್ತಿ ಬಂದರೂ ಸಾಧ್ಯವೇ ಇಲ್ಲ. ಹಿಂದೆ ನೀನು ಮಾಡಿದ ಮೋಸ ವಂಚನೆಯನ್ನು ಆ ದಾಪರಂಗದಲ್ಲಿ ಭೀಷ್ಮದ್ರೋಣರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಿದ ಆ ವೀರ ಅಭಿಮಾನಿಯಂತೆ ನಾನು ನಿನ್ನ ಕುತಂತ್ರದಿಂದ ಚಕ್ರವ್ಯೂಹವನ್ನು ಭೇದಿಸಿ ಸದಾ ಸಿದ್ಧನಾಗಿ ನಿನ್ನ ಮನೆಯವರನ್ನರಿಂದಲೇ ಭದ್ರವಾಗಿ ನಿಂತಿರುವೆ. ಕಲಿಗಳ ವೀರ ಲೋಕ್ ಮಿಸ್ಟರ್ ಜೇಬಿ, ಹೀಗಾಗಿ ನೀನು ನಿನ್ನ ಆಸ್ತಿಯನ್ನು ಬಿಟ್ಟುಕೊಟ್ಟರೆ ನನಗೂ ಕ್ಷೇಮ, ನಿನಗೂ ಕ್ಷೇಮ. ಇಲ್ಲವಾದರೆ ನಮ್ಮಿಬ್ಬರ ಮಧ್ಯೆ ಪ್ರಾರಂಭಗೊಳ್ಳುವುದು ವೈರಿನ ಸೇಡು. ಸೇಡು ಸಂಪತ್ ಕುಮಾರ್, ಈ ರಣರಂಗದಲ್ಲಿ ವೀರ ಶುಂಭನಂತೆ ಆ ವೀರ ಅಭಿಮನ್ಯು ಭೀಷ್ಮ ದ್ರೋಣರು ರಚಿಸಿರುವ ಚಕ್ರ ವ್ಯೂಹದೊಳಗೆ ನುಗ್ಗಿದ ಹೊಡೆತಕ್ಕೆ ಬಲಿಯಾಗಬೇಡ. ಸುಮ್ಮನೆ ಮರ್ಯಾದೆಯಿಂದ ಹೊರಟು ಹೋದರೆ ಸರಿ, ಇಲ್ಲವೆಂದರೆ ನಿನಗೆ ಮರ್ಯಾದೆ ಬೇಡ ಕೇಳು. ನಿಮ್ಮಂತ ಹುಚ್ಚಗಳಿಗೆ ಮರ್ಯಾದೆ ಕೊಡಲು ಬಂದರ ಕಾರಣ ಈ ನಮ್ಮ ಮುದ್ದ ಜನರಿಗೆ ಈಗ ಆಗಿರೋದು. ನನಗೆ ಬೇಕಾದ ನನ್ನ ಆಸ್ತಿ, ನನ್ನ ಆಸ್ತಿಯನ್ನು ಬಿಟ್ಟುಕೊಟ್ಟರೆ ಸರಿ, ಇಲ್ಲವಾದರೆ ನಮ್ಮಿಬ್ಬರ ಮಧ್ಯೆ ಪ್ರಾರಂಭಗೊಳ್ಳುವುದು ಅಗ್ನಿ ಬೇಳೆ ಹಾಕಿ ನಿನ್ನ ಸರ್ವ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡುತ್ತೇನೆ. ಎಚ್ಚರ! ಈ ಜೇಬಿ ರೋಣನಿಗೆ ಎಚ್ಚರ! ಈ ಜೇಬಿಯ ಇತಿಹಾಸದಲ್ಲಿ ಈ ಜೇಬಿಯ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡಲು ನೀನಷ್ಟೇ ಅಲ್ಲ, ಆ ದೇವರು ದೇವತೆಗಳು ದೊರಕಿದು ಬಂದರೂ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ನಿನ್ನಂತ ಕಿರುಚಾಡುವ ಕಾಗೆ ಗೂಬೆಗೆಲ್ಲ ನನಗೆ ಯಾವ ಲೆಕ್ಕ? ಉದರದಲ್ಲಿ ಆರ್ಭಟಿಸಿದ ಅಖಂಡ ಪಾಳ್ಯಗಾರ ಈ ಜನ. ಪಾಳಗಾರ ಪಟ್ಟಿದ ಅಂತ ಅನ್ಯಾಯ ಕತ್ತಲವನ್ನು ನೆನೆಸಿಕೊಂಡು ಎಷ್ಟೋ ಬಡವರ ಸಂಸಾರವನ್ನು ಸರ್ವನಾಶ ಮಾಡಿ ಅನ್ಯಾಯ ಎಂಬ ಆಸ್ತಿಯಲ್ಲಿ ನೆಲೆದಾಡುವ ನೀನು ಇನ್ನು ನನ್ನ ಸಂಸಾರದ ಮೇಲೆ ಮೋಸದ ಬಲೆ ಬೀಸಿ ಪಡೆದು ತಂದಿರುವ ಆಸ್ತಿಯನ್ನು ದಕ್ಷಿಣೆಗೆ ಹೋದರೆ ನಾ ಬೇಡ ಸಂಪತ್ ಕುಮಾರನೇ
ಹೋಗೋ ಹೋಗು. ನಿಮ್ಮಂತ ಕೈಲಾಗದ ನಾಯಿ ನನ್ನನ್ನು ಏನು ಮಾಡಲು ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ನೀನ್ ಯಾವ ಲೆಕ್ಕ ಬಚ್ಚ? ಹಲೋ ರಾಣ, ಏನು ಯಾವುದೋ ಗಾಢವಾದ ಆಲೋಚನೆ ಇದ್ದಂತೆ ಕಾಣಿಸ್ತಾ ಇದೆಯಲ್ಲ? ನಿಮ್ಮನ್ನು ನೋಡಿದರೆ ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಅದು ಯಾವ ವಿಷಯವೆಂದು ಹೇಳಬಹುದೇ? ಆಹಾ, ಹಾಗೇನು ಇಲ್ಲ ಪ್ರೇಮ. ನನ್ನ ಬಿಸಿನೆಸ್ ವ್ಯವಹಾರದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಓಹೋ ಮಿಸ್ಟರ್ ರಾಣ, ನೀವು ಹೇಳುವ ವಿಷಯವನ್ನ ಸ್ವಲ್ಪ ಬಿಡಿಸಿ ಹೇಳಿದ್ರೆ ತಾನೇ ನನಗೂ ಕೂಡ ಅರ್ಥ ಆಗ್ಬೋದು. ಪ್ರೇಮ, ವಿಷ ಕಕ್ಕುವುದರಲ್ಲಿ ಕಾಳಿಂಗ ಸರ್ಪ, ರಕ್ತ ಕುಡಿಯುವುದರಲ್ಲಿ ಸಿಂಹ. ಆಸ್ತಿಯಲ್ಲಿ ಆಗರ್ಭ ಶ್ರೀಮಂತ, ರಾಜಕೀಯದಲ್ಲಿ ರಾಜನಿಗೆ ಹೀಗೆ ಪ್ರತಿಯೊಂದಕ್ಕೂ ಒಂದೊಂದು ವಿಧವಾಗಿ ಬಾಳುವ ಈ ಜೇಬಿ ರಾಣನ ಎದೆಯಲ್ಲಿ ಹತ್ತಿ ಹುರಿಯುತ್ತಿದೆ ಸೇದಿನ ಜಾಲೆ. ಆ ಜಾಲೆ ನಂಬಬೇಕಾದರೆ ಅವರ ಬಾಳಿನಲ್ಲಿ ಕಣ್ಣೀರಿನ ಕತೆ ಬರೆಯುವ ಕಳನಾಯಕರು ಹಾಗಾದರೆ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ. ರಾಣ, 20 ವರ್ಷಗಳಿಂದ ಎರಡು ದೇಹ ಒಂದೇ ಉಸಿರದ್ದೇ ಇರುವ ನನ್ನ ಮೇಲೆ ಸಂಶಯ ಇದೆ. ತೆಗೆದುಕೊಳ್ಳಿ ಈ ವಚನವನ್ನ. ಹೇಳಿದ್ದಾರೆ. ಹೇಳುತ್ತೇನೆ ಪ್ರೇಮ, ಆದರೆ ನಾನು ಹೇಳಿದ ಮಾತನ್ನು ನೆರವೇರಿಸಿಕೊಡ್ತೇನೆ ಎಂದು ಮಾತು ಕೊಟ್ಟರೆ ಮಾತ್ರ ನಾನು ಹೇಳುತ್ತೇನೆ ಪ್ರೇಮ. ಹಾಗಾದ್ರೆ ತೆಗೆದುಕೊಳ್ಳಿ ಈ ವಚನವನ್ನ. ಈ ಛೇದಿಯ ಇತಿಹಾಸದಲ್ಲಿಯೇ ನನಗೆ ಎದುರಾಗಿ ನಿಂತಿರುವ ಬಾಳು ಬಿರುಗಾಳಿ ಆಗಬೇಕಾದರೆ ಅವರ ಬಾಳಿನಲ್ಲಿ ಕಣ್ಣೀರ ಬರಿಯ ಕತೆ ನಾಯಕಿ ನೀನಾಗಬೇಕು ಪ್ರೇಮ. ರಾಣ, ಇದೇ ಪ್ರೇಮ ನನ್ನ ಮನಸ್ಸಿನಲ್ಲಿ ಅಂತರಾಳದಲ್ಲಿ ವಸ್ತು. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಏಕೆ ಯೋಚನೆ ಮಾಡ್ತೀರಾ? ಆದ ಕೆಲಸ ಆದ್ರೂ ಕೂಡ ಈ ಪ್ರೇಮ ಚಿಟಿಕೆ ಹೊಡೆಯೋಷ್ಟರಲ್ಲಿ ಮಾಡಿ ಮುಗಿಸುತ್ತಾಳೆ. ನೀವೇನೋ ಚಿಂತೆ ಮಾಡಬೇಡಿ. ಹಾಗಾದರೆ ನಾನು ಹೇಳಿದ ಕೆಲಸ ಸಕ್ಸಸ್ ಅನ್ನು ತೋರುತ್ತದೆ ಅಲ್ವಾ ಪ್ರೇಮ? ನಿಮ್ಮ ಕೆಲಸ ಸಕ್ಸಸ್ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ರಾಣ. ಮೂರು ದಿನಗಳಿಂದ ಕಲಿಸಿಕೊಟ್ಟ ಆಗಿರುವ ನನ್ನ ಪ್ಲಾನ್ ನನ್ನ ಪ್ರೇಯಸಿನಲ್ಲಿ ಸಾಕ್ಸ. ರಾಣ, ಆ ಕೆಲಸದ ಬಗ್ಗೆ ನೀನು ಕಿಂತಿಷ್ಟು ಯೋಚನೆ ಮಾಡಬೇಡ. ಆ ಕೆಲಸವನ್ನ ನೆರವೇರಿಸುವುದು ನನ್ನ ಭಾರ. Yes, your guessing is perfectly correct ಪ್ರೇಮ. ನಾನು ಕೊಟ್ಟ ಮಾತನ್ನು ನೆರವೇರಿಸಿಕೊಡ್ತೀನಿ ಎಂದು ಮಾತು ಕೊಡಬೇಕು. ಹಾಗಾದರೆ ಮಾತ್ರ ನಾನು ಹೇಳುತ್ತೇನೆ ಪ್ರೇಮ. ಆಗಲಿ ರಾಣ, ನಾನು ಯಾವುದನ್ನ ಫಲವನ್ನು ಬಯಸಿ ಕೆಲಸವನ್ನು ಮಾಡುವುದಿಲ್ಲ. ನಿಮ್ಮ ಪ್ರೀತಿ ಇದ್ದರೆ ನನಗೆ ಅಷ್ಟೇ ಸಾಕು. ಪ್ರೇಮ, ಈ ಛೇದಿಯ ಸಾಮ್ರಾಜ್ಯವು ಸದಾ ಕಾಲವೂ ನಿನ್ನ ಮೇಲೆ ಇರುತ್ತದೆ ಪ್ರೇಮ. ಈ ನನ್ನ ಪ್ರೀತಿ